ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈಗ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಪ್ರಶ್ನೆ ಮಾಡಕ್ ಬರುದಿಲ್ಲ ಅಂತೀರಿ, ಅದ್ರ ಒಂದು ಮಾನದಂಡ ಬೇಕು. ಈಗ ನೀವು ಸಾಮಾನ್ಯ ಕಾರ್ಯಕರ್ತೆಯಾಗಿ, ಜಿಲ್ಲಾ ಅಧ್ಯಕ್ಷರಾಗಿ, ಮಹಿಳಾ ರಾಜ್ಯ ಅಧ್ಯಕ್ಷರಾಗಿ, ಶಾಸಕರಾಗಿ, ಸಂಸದಿಗೆ ಒಂದ್ಸಾರಿ ನಿಂತು ಸೋತು ಇಷ್ಟೆಲ್ಲ ಸಂಘರ್ಷ ಮಾಡಿದ ಮೇಲೆ ಮತ್ತೆ ಯಾವ ಮಾನದಂಡ ಬೇಕು? ಮಾನದಂಡ ಅಂತ ಹೇಳ್ತಾ ಇಲ್ಲ ನಾನು. ಪ್ರಾದೇಶಿಕವಾಗಿ ನೋಡ್ತಾರೆ, ಜಾತಿವಾರು ನೋಡ್ತಾರೆ, ನೀವು ಹೇಳಿದಾಗೆ ಅನುಭವ ನೋಡ್ತಾರೆ, ಪಕ್ಷ ಸೇವೆಯನ್ನು ಕೂಡ ನೋಡ್ತಾರೆ. ಬಟ್ ಯಾವ ಮಾನದಂಡ ಅಂತ ಇಂಥದೇ ಮಾನದಂಡದಿಂದ ನನಗೆ ಸಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. 3 ವರ್ಷ ನನಗೆ ಕೊಟ್ಟಂತ ಅವಕಾಶದಲ್ಲಿ ಬಹಳ ಒಳ್ಳೊಳ್ಳೆ ಕೆಲಸ ನನ್ನ ಡಿಪಾರ್ಟ್ಮೆಂಟ್ ನಲ್ಲಿ ಮಾಡಿದ್ದೀನಿ. ಸೊ ಹೈಕಮಾಂಡ್ ಅವರು ಬೇರೆಯವರಿಗೆ ಅವಕಾಶ ಕೊಡ್ತೀನಿ ಅಂತಂದ್ರೂ ಕೂಡ ಅದನ್ನ ನಾವು ಸ್ವಾಗತ ಮಾಡ್ತೀವಿ. ನನಗೆ 3 ವರ್ಷ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಅಂತ ಹೇಳಿದೆ. ನಾನು ಯಾರನ್ನು ಕೇಳಿಲ್ಲ. ಹಾಗಲ್ಲ, ಇಲ್ಲಿ ವಿಳಂಬದ ಪ್ರಶ್ನೆ ಬರೋದಿಲ್ಲ. ಇರೋ 34 ಸೀಟ್ನಲ್ಲಿ ನಾನೇ ಬಹಳಷ್ಟು ಅನುಭವ ನನಗೆ ಇದೆ, ನಾನೇ ಇದ್ದೀನಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಪ್ರತಿಯೊಬ್ಬರನ್ನು ಕೂಡ ಸಮಾಧಾನ ಮಾಡ್ಬೇಕಾಗುತ್ತೆ. ಸಿಎಂ ಅವರೇ ಇದಾರೆ ಬಿಡಿ, ಎದಕ್ಕೆ ಬೇಕು? ಅಷ್ಟೊಂದು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಸಿಎಂ ಅವ್ರಿಗೆ ನಾವು ಶಕ್ತಿಯನ್ನ ತುಂಬುವಂತ ಕೆಲಸ ನಾವು ಮಾಡ್ತೀವಿ. ರಾಜ್ಯದ ಕೆಲವೊಂದಿಷ್ಟು ಭಾಗದಲ್ಲಿ ನೀವು ಜನರನ್ನ ಸೆಳೆಯುವಂತದ್ದು ಇವತ್ತು ತಮ್ಮ ಮುಖಾಂತರ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇನ್ ಮುಂದೆ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಬರೀ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಆಗ್ಲಿ ಅಥವಾ ಬೆಳಗಾವಿ ಜಿಲ್ಲೆಗೆ ಅಷ್ಟೇ ಸೀಮಿತ ಆಗಿರೋದಿಲ್ಲ. ಈ ಮುಂಚೆ ಹೇಗೆ ರಾಜ್ಯ ವ್ಯಾಪಿ ನನ್ನ ಪ್ರವಾಸ ಇರ್ತಾ ಇತ್ತು, ರಾಜ್ಯ ವ್ಯಾಪಿ ಯಾವ ರೀತಿ ಕಾರ್ಯಕ್ರಮಗಳು ಪಕ್ಷದ ಸಂಘಟನೆಯಲ್ಲಿ ಭಾಗವಹಿಸ್ತಾ ಇದ್ನೋ, ಇನ್ನು ಮುಂದೆ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅದೇ ರೀತಿ ರಾಜ್ಯ ವ್ಯಾಪಿಯಾಗಿ ಪ್ರವಾಸವನ್ನ ಕೂಡ ಮಾಡ್ತೀನಿ. ಪಕ್ಷ ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿ ನಿಂತು ಕೆಲಸ ನೀವ್ ಏನ್ ಕೇಳಿದ್ರು ಕೂಡ ನಾನ್ ಪಕ್ಷದ ಶಿಸ್ತಿನ ಸಿಪಾಯಿ. ಅವ್ರು ಏನ್ ಜವಾಬ್ದಾರಿ ಕೊಟ್ಟರು ಮಾಡ್ತೀನಿ. ಆದ್ರೆ ನನಗೆ ಏನು ಕೂಡ ಅದ್ರ ಕಲ್ಪನೆ ಇಲ್ಲ, ಯಾಕಂದ್ರೆ ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಮೇಡಮ್, ಇವಾಗ ಸೈಲೆಂಟ್ ಆಗಿದ್ದೀರಿ ಮೇಡಮ್. ಅದ್ರ ಹಿಂದಕ್ಲೆ ನೀವು ಮಂತ್ರಿ ಬೆಳಗಾವಿ ಬಂದಾಗ ನನ್ನ ಮೌನ ಒಂದು ವೀಕ್ನೆಸ್ ಅಲ್ಲ ಅಂತಿದ್ರಿ. ಈಗ ಯಾಕೋ ಈ ಸಂದರ್ಭ ಅದಲ್ಲ. 2 ತಿಂಗಳು ಆ ಮಾತನ್ನ ಈಗ ಇದು ಸಂದರ್ಭ ಅಲ್ಲ, ಇದು ಸೂಕ್ತ ಸಂದರ್ಭ ಅಲ್ಲ. ಈಗ ನಾನು ಆ ರೀತಿ ಬಿಟ್ರೆ ಅದು ಡೈರೆಕ್ಟ್ ಆಗಿ ನಾನು ಹೈಕಮಾಂಡ್ಗೆ, ನಾಯಕತ್ವಕ್ಕೆ ಮಾತಾಡ್ದಂಗಾಗುತ್ತೆ. ಈ ಸಂದರ್ಭ ಆ ಡೈಲಾಗ್ಗೆ ಸಾಧ್ಯನೇ ಇಲ್ಲ ರೀ. ಪಾಪ ಯಾರು ಇಲ್ಲ, ಯಾರು ಇಲ್ಲ. ನಮ್ಮ ಜಿಲ್ಲೆಯವರು ಇಲ್ಲ, ಹೊರಗಡೆಯವರು ಇಲ್ಲ, ಪಕ್ಷದ ಒಳಗಡೆಯವರು ಇಲ್ಲ. ಅನಿವಾರ್ಯತೆ ಪ್ರತಿಯೊಬ್ರು ಕೂಡ ಬಹುಶಃ ನಾನು ಮಂತ್ರಿ ಮೊದಲನೇ ಇದ್ರಲ್ಲೋ ಅಥವಾ 2ನೇ ಇದ್ರಲ್ಲೋ ಆಗಿದ್ರೆ ಇಷ್ಟು ಇದನ್ನ ಮಾಡ್ತಾ ಇರ್ಲಿಲ್ಲ. ಪ್ರತಿಯೊಬ್ರು ನಮ್ಮ ಪಕ್ಷದವರು, ವಿರೋಧ ಪಕ್ಷದವರು ಬಂದು ನನಗೆ ಇವತ್ತು ಅವರ ಅನಿಸಿಕೆಗಳನ್ನ ಹೇಳ್ತಾ ಇದ್ದಾರೆ. ಈಗ ರಾಜ್ಯದ ಇತಿಹಾಸದಲ್ಲಿ ಮೇಡಮ್ ಎಲ್ಲಾ ಆಪ್ತರಿಗೂ ಅವಕಾಶಗಳನ್ನು ಕೊಡ್ತಾರೆ. ಈಗ ಯಡಿಯೂರಪ್ಪನವ್ರು ಬಂದಾಗ ಉಮೇಶ್ ಕತ್ತಿ ಅವ್ರು ಆಗ್ತಿದ್ರು, ಇನ್ನೊಂದ್ಸಲ ಕರ್ಕೊಂಡ್ ಮಾಡಿದ್ರು. ಸಿದ್ದರಾಮಯ್ಯ ಮುಖ ಸತೀಶ್ ಜಾರಕಿಹೊಳಿ ಕಂಟಿನ್ಯೂ ಮಾಡಿದ್ರು. ಈಗ ನೀವು ಕೂಡ ಆಪ್ತರು ಇದ್ದೀರಿ, ನಿಮ್ನ ಯಾಕೆ ಬಿಟ್ರು ಅಂತ ನಾನು ಎಲ್ಲರಿಗೂ ಮೂರು ಜನ ಮಹಿಳಾ ಶಾಸಕರಿದ್ದಾರೆ. 3 ಜನ ಮಹಿಳಾ ಶಾಸಕರ ಹೆಸರು ಕೇಳಿ ಬರ್ತೇನೆ. ತಮ್ದು ಕೂಡ ಹೆಸರು, ಆ ಸಾಮರ್ಥ್ಯ ಅವ್ರಿಗಿಂತ 10 ಪಟ್ಟು ಜಾಸ್ತಿನೇ ತಮ್ದು. ಅವಕಾಶ ಸಿಕ್ಕಾಗ ಸಾಮರ್ಥ್ಯ ಯಾರ್ದಾದ್ರೂ ಗೊತ್ತಾಗುತ್ತೆ. ನನಗೆ ಅವಕಾಶ ಸಿಕ್ತು, ಸಾಮರ್ಥ್ಯ ತೋರಿಸ್ತೆ. ಇನ್ನೊಬ್ಬರಿಗೆ ಕೊಟ್ರೆ ಅವ್ರಿಗೆ ನನಗಿನ್ನ ಜಾಸ್ತಿ ಸಾಮರ್ಥ್ಯ ಇದ್ರೆ ರಾಜಕೀಯ ಶಿಷ್ಯರಾದಂತ ನಯನಾ ಮುಟ್ಟಮ್ಮ ಅವರಿಗೂ ಒಂದು ಅವಕಾಶ ಸಿಗ್ಬೇಕು ಅನ್ನೋದೊಂದು ಪಕ್ಷದಲ್ಲಿ ಚರ್ಚೆ ಆಗ್ತದೆ. ಅದೇನಾದ್ರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಖಂಡಿತ ಇಲ್ಲ ರೀ. ನಾನ್ ನೋಡಿ, ರಾಜಕಾರಣದಲ್ಲಿ ಬಾರದು ಬಪ್ಪದು ತಪ್ಪದು. ರಾಜಕಾರಣದಲ್ಲಿ ನಾಯಕರಿಗೆ ಒಮ್ಮಿಲ್ಲ ಒಮ್ಮೆ ಸತ್ವ ಪರೀಕ್ಷೆ, ಅಗ್ನಿ ಪರೀಕ್ಷೆ ಇರುತ್ತೆ. ಆ ಸಂದರ್ಭದಲ್ಲಿ ನಮ್ಮ ತಾಳ್ಮೆಯಿಂದ ಇದ್ದು ಪಕ್ಷದ ಚೌಕಟ್ಟಿನಲ್ಲಿ, ಪಕ್ಷದಲ್ಲಿ ಶಿಸ್ತಿನಿಂದ ಇದ್ರೆ ಖಂಡಿತವಾಗ್ಲೂ ಆ ಒಂದು ಇದು ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ. 5,000 ಕೋಟಿ ಅಂದ್ರೆ ಎಲ್ಲಿ ಹೋಯ್ತು ಅಂತ ಹೇಳಿ ಒಂದು ಗಂಭೀರವಾದ ಆರೋಪ ಮಾಡ್ತಾರೆ. ಅದ್ರ ಬಗ್ಗೆ ಹೇಳೋದು
ನೀವೊಬ್ಬ ಕಡಿಮೆ ಆಗಿದ್ ನೋಡಪ್ಪ. ಯಾರು ಆರೋಪ ಮಾಡ್ತಾರೆ? ಸಂಜಯ್ ಪಾಟೀಲ್ ಅವರು ಮಾಜಿ ಶಾಸಕರು. ನಾನು ಮೊನ್ನೆನೇ ಹೇಳಿದ್ದೀನಲ್ಲ, ಎಲ್ಲರೂ ನೀವು ನೋಡಿದಿರಲ್ಲ, 5,000 ಕೋಟಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬಿಡುಗಡೆನೆ ಮಾಡ್ಲಿಲ್ಲ. ಆವತ್ತಿನ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ನಮ್ಗೆ 5,000 ಕೋಟಿ ಬಿಡುಗಡೆನೆ ಮಾಡ್ಲಿಲ್ಲ. ಯಾಕಂದ್ರೆ ಫೈನಾನ್ಸ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಇದ್ರು. ಸೊ ನಮಗೆ ಅವರು ದುಡ್ಡನ್ನೇ ಬಿಡುಗಡೆ ಮಾಡ್ಲಿಲ್ಲ. ಸೊ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬಿಡುಗಡೆ ಮಾಡ್ಲಿಲ್ಲ ಅಂತಂದ್ರೆ 5,000 ಕೋಟಿ ಎಲ್ಲಿಂದ ತಕೊಂಡ್ ಬರ್ಲಿ? ಆರೋಪ ಮಾಡ್ತಾ ಇದ್ರು. ಇಲೆಕ್ಷನ್ ಹತ್ರ ಬಂತಲ್ಲ, ನಾನಲ್ಲ, ಅವ್ರಿಗೆ ತಿಳುವಳಿಕೆ ಕಡಿಮೆ, ಅದಕ್ಕೆ ಆರೋಪ. ಈಗ ಹೆಬ್ಬಾಳ್ಕರ್ ಅಂದ್ರೆ ಪವರ್ಫುಲ್ ಹಠಮಾರಿ, ಕೊನೆ ಕ್ಷಣದಲ್ಲಾದ್ರೂ ಮಂತ್ರಿ ಆಗಿ ಬರ್ತಾರಂತ ನಿಮ್ಮ ಅಭಿಮಾನಿಗಳು ಈಗ ನಿರೀಕ್ಷೆಯಲ್ಲಿದ್ದಾರೆ, ನಂಬಿದ್ದಾರೆ, ವಿಶ್ವಾಸ ಇಟ್ಟಿದ್ದಾರೆ. ನಿಮ್ಮ ಅಭಿಮಾನಿಗಳಿಗೆ ಏನ್ ಹೇಳ್ಬೇಕು? ಆ ನಂಬಿಕೆನ ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳ್ತೀನಿ.